ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಲ್ಲು ಕ್ವಾರಿಗಳಿಂದ ಕಲ್ಲು, ಎಂಸ್ಯಾಂಡು, ಜಲ್ಲಿ ಸಾಗಿಸುವ ಟಿಪ್ಪರ್ ಲಾರಿಗಳ ಹಾವಳಿ ಜಾಸ್ತಿಯಾಗಿದ್ದು, ಇವುಗಳ ಆಟಾಟೋಪಕ್ಕೆ ಕಡಿವಾಣ ಹಾಕದೆ ಹಲವಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ ಪೆರೇಸಂದ್ರ ಭಾಗದಲ್ಲಿ ಇವರ ಆರ್ಭಟ ಮಿತಿ ಮೀರಿದ್ದು, ಅದೇನು ಕಾರಣವೋ, ಯಾರ ಕೃಪಾಶೀರ್ವಾದವೋ, ಟಿಪ್ಪರ್ ಲಾರಿಗಳ ಹಾವಳಿ ತಡೆಯೋ ಅಧಿಕಾರಿಗಳಂತೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ ಅನ್ನೋ ಹಾಗಾಗಿದೆ. ನಿರ್ಲಕ್ಷ್ಯದ ಚಾಲನೆ, ಆಕ್ಸಿಡೆಂಟು ಇವೆಲ್ಲ ಮಾಮೂಲಿ ಅನ್ನೋ ಹಾಗಾಗಿದ್ದು, ಇದಕ್ಕೆ ಮತ್ತೊಂದು ಉದಾಹರಣೆ ಅನ್ನೋ ಹಾಗೆ ಶುಕ್ರವಾರ ನಡೆದಿರೋ ಘಟನೆನೇ ಸಾಕ್ಷಿ. ಹೌದು, ಈಕೆ ಹೆಸರು ಹಸೀನಾ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಆಗಿ ಪೇದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗುಡಿಬಂಡೆ ತಾಲೂಕಿನ ಮೇಕಲಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ಹಸೀನಾಳನ್ನ ತನ್ನ ತಂದೆ ಪೊಲೀಸ್ ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಅದರಂತೆ ಹಸೀನಾ ಕೂಡ ಚೆನ್ನಾಗಿ ಓದಿ ಅವರ ತಂದೆಯ ಆಸೆಯಂತೆ ಪೊಲೀಸ್ ಕೆಲಸಕ್ಕೆ ಅಂತ ಸೇರ್ಕೊಂಡಿದ್ರು. ಊರಿಗೆ ಹತ್ತಿರವಾಗ್ತದೆ ಅಂತ ಮೇಕಲಹಳ್ಳಿಯಿಂದ ಪೆರೇಸಂದ್ರ ಪೊಲೀಸ್ ಠಾಣೆಗೆ ಪ್ರತಿನಿತ್ಯ ಹೋಗಿ ಬರ್ತಾ ಇದ್ರು. ಆದರೆ ಶುಕ್ರವಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ಜಯಂತಿಯ ಕಾರ್ಯಕ್ರಮ ನಿಮಿತ್ತ ಡ್ಯೂಟಿ ಮುಗಿಸಿ ಊರಿಗೆ ಹಿಂತಿರುಗುವಾಗ ರೇಣುಮಾಕಲಹಳ್ಳಿ ಗ್ರಾಮದ ಬಳಿ ಬರ್ತಾ ಇದ್ದಂತೆ ಮುಂದೆ ಚಲಿಸ್ತಾ ಇದ್ದ ಟಿಪ್ಪರ್ ಲಾರಿಯಿಂದ ದೊಡ್ಡ ಕಲ್ಲೊಂದು ಇದ್ದಕ್ಕಿದ್ದಂತೆ ಹಸೀನಾ ಮೇಲೆ ಬಿದ್ದು ಕಾಲು ಮುರಿದಿದೆ. ದವಡೆಗೆ ಗಂಭೀರ ಪೆಟ್ಟು ಬಿದ್ದು ಚಿಂತಾಜನಕರಾಗಿದ್ದಾರೆ. ಜನವರಿ ತಿಂಗಳಲ್ಲಿ ಹಸೀನಾ ಮದುವೆ ಕಾರ್ಯಕ್ಕೆ ಅಂತ ಪೋಷಕರು ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಈಗ ಹಸೀನಾ ಆಸ್ಪತ್ರೆ ಪಾಲಾಗಿರೋದನ್ನು ಕಂಡು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಬೇಡ, ರೆಡಿ ಆಗ್ತಾರಂತ, ರೆಡಿ ಆಗುತ್ತಂತ. ಹೆಂಗೆ ಸ್ವಲ್ಪ ಇದು ಪ್ಯಾಚರ್ ಏನೋ ಇದಾಗುತ್ತೆ, ಇದು ಮಾತ್ರ ಸ್ವಲ್ಪ ಲೇಟ್ ಆಗ್ತದೆ. ಹೆಂಗಾಯ್ತಂತಣ್ಣ? ಅಯ್ಯೋ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ಲು. ಈ ಲಾರಿ ಆ ಕಡೆಯಿಂದ ಬಂದಿದೆ, ನಮ್ಮೂರ ಕಡೆಯಿಂದ. ಇಲ್ಲಿ ಕಲ್ಲು ಹೊಡಿತಾ ಇದ್ದಾರಲ್ಲ, ಬಬ್ಬರ್ತಿ ಹತ್ರ ಹೊಡಿತಾ ಇದ್ದಾರೆ. ಇದು ತುಂಬಿಸ್ಕೊಂಡು ಬಂದವ್ರೆ ಮೇಲೆವರೆಗೂ. ಅಲ್ಲಿ ಟರ್ನಿಂಗ್ ಇದೆ ಒಂದು ಹೆಣ್ಮಕ್ಳಹಳ್ಳಿ ಕಡೆ. ನನ್ನ ಮಗಳು ಹಿಂಗೆ ಬಂದವಳೆ, ಈ ಗಾಡಿ ಫಾಸ್ಟಾಗಿ ಅವ್ನು ಟರ್ನ್ ಮಾಡೋರು. ಲಾರಿ ಆ ಕಲ್ಲು ಅದ್ರ ಮೇಲೆ ಅಲ್ಲಿ ಬಿದ್ದು ಅದು ಶಾಕಪ್ ಗೇರು ಮಾಡೋಕ್ಕೆ ಕೊಡ್ಬಿಟ್ಟು ಮತ್ತೆ ಅಷ್ಟೇ. ಏನಾಗಿದೆ ಆಮೇಲೆ? ಏನಿಲ್ಲ, ಮತ್ತೆ SP-ನೋ DSP-ನೋ ಬಂದಿದ್ರಂತೆ ಗುಡಿಬಂಡೆಗೆ. ಆ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಅವ್ರು ಬಂದವ್ರೆ ನೋಡಿ. ಅದು ಅಷ್ಟೇ. ಆಂಬುಲೆನ್ಸ್ ಫೋನ್ ಮಾಡಿ ಅವರ ಜೀಪ್ನಲ್ಲೇ ಇದು ಹಾಕ್ಕೊಂಡು ಸೈರನ್ ಹಾಕ್ಕೊಂಡು ಇಮಿಡಿಯೇಟ್ಲಿ ಅಡ್ಮಿಟ್. ಏನೋ ಒಂದು 8-10 ಜೀಪ್ಗಳು ಬಂದಿದ್ದಾರೆ. ಹೌದು, ಇವರೆಲ್ಲ ಬಂದಿಟ್ಟಿದ್ರು. ಅಲ್ಲ, ಏನು ತೊಂದರೆ ಆಗಿದೆಯಾ? ಏನೇನಾಗಿದೆ? ಏನಲ್ಲ, ಅಷ್ಟೇ ಕಾಲು ಅದು ಅಷ್ಟೇ, ಏನೂ ಇಲ್ಲ. ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾ ಅಲ್ಲ, ಯೂನಿಫಾರ್ಮಲ್ಲಿಲ್ಲ? ಯೂನಿಫಾರ್ಮ್ ಅಲ್ಲ, ನೆನ್ನೆ ಡ್ಯೂಟಿಗೆ ಅಂತ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರೋದು. ನೆನ್ನೆ 6 ಗಂಟೆಗೆ ಹೋದ್ಲು, ಬೆಳಗ್ಗೆ 2 ಗಂಟೆಗೆ ವಾಪಸ್ ಬರ್ತಾ ಇತ್ತು. ಆ ಟೈಮ್ದಾಗ ಇನ್ನೇನು ನಮ್ಮೂರು ಇದು ಗೇಟನ್ನು ಇದು ಇಷ್ಟೇ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಷ್ಟು ನೋವಾಗುತ್ತಾನೆ ಹಿಂಗಾದರೆ? ಅಲ್ಲ, ಭಾರಿ ಒಳ್ಳೆ ಹುಡುಗಿ, ನಾನು ಕಣ್ಣಾರೆ ನೋಡಿದ್ದೀನಿ, ತುಂಬ ಮಾತಾಡಿದ್ದೀನಿ. ಮುದ್ದಾಗಿ ಸಾಕಿದ್ರಿ ಬೇರೆ. ಇಷ್ಟಪಟ್ಟಿದ್ಲು ಕೆಲಸ, ನನಗೆ ಪೊಲೀಸ್ ಕೆಲಸ ಅಂದರೆ ಭಾರಿ ಇಷ್ಟ ಅಂತಂದಿದ್ಲು. ಮದುವೆಗಿದ್ದೀವಿ ಏನಾದರೂ ಪ್ಲ್ಯಾನ್ ಮಾಡಿದ್ರಣ್ಣ? ಜನವರಿನಲ್ಲಿ ಎಂಗೇಜ್ಮೆಂಟ್ ಮಾಡೋಣ ಅಂದ್ಬಿಟ್ಟು. ಜನವರಿಯಲ್ಲಿ ಪೊಲೀಸರೆಲ್ಲ ಏನು ಹೇಳ್ತಾ ಇದ್ರಣ್ಣ ಈಗ? ಏನು ಭಯ ಬೀಳ್ಬಿಟ್ಟು ಆ ಹುಡುಗಿ ಒಳ್ಳೆ ಜವಾಬ್ದಾರಿ ನಮ್ಮದು. ನಮ್ಮ ಡಿಪಾರ್ಟ್ಮೆಂಟ್ ಡ್ಯೂಟಿನಲ್ಲಿದ್ದಾಳೆ, ನಮ್ಮ ಜವಾಬ್ದಾರಿ ಎಲ್ಲ. ನೀವು ಟೆನ್ಷನ್ನೇ ತಗೋಬೇಡ. ಒಂದು 5 ಪೈಸೆ ದುಡ್ಡು ಬೇಕಂತ ನಮ್ಗೆ ಫೋನ್ ಮಾಡಬೇಕು. ಏನು ಸಪ್ಲೈ ಅಂದರೆ ಮಾಡ್ತೀವಿ. ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ? ಸಪೋರ್ಟ್, ಒಳ್ಳೆ ಸಪೋರ್ಟ್ ಮಾಡಿದ್ರೆ. ಇಲ್ಲಾಂದ್ರೆ ಏನು ತಗೊಳ್ತಾ ಇದ್ರು, ಅವರೇ ಅಡ್ಮಿಟ್ ಮಾಡಿಬಿಟ್ಟು ದೊಡ್ಡ ಡಾಕ್ಟ್ರ್ ಕಳಿಸ್ಬಿಟ್ರು. ಬಂದಿದ್ರು, ಬಂದು ಅವ್ರು ಚೆಕ್ ಮಾಡಿ ಏನೂ ಆಗಲ್ಲ, ಇದಕ್ಕೇನು ಏಟು ಬಿಟ್ಟಿಲ್ಲ. ಈಗ ಭರವಸೆ ಕೊಟ್ಟಿದ್ದಾರಲ್ಲ? ಭರವಸೆ, ಏನು ಟೆನ್ಷನ್ ಏನು ತಗೋಬೇಡಿ, ನಾವಿದ್ದೀವಿ. ನಿಮ್ಮೂರು ಯಾವುದಣ್ಣ? ನಮ್ಮೂರು ಮ್ಯಾಕ್ಲಹಳ್ಳಿ ಅಂತ. ಮ್ಯಾಕ್ಲಹಳ್ಳಿ? ಮ್ಯಾಕ್ಲಹಳ್ಳಿ. ಏನು ಮಾಡೋಕ್ಕಾಗ? ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ವಹೀದ್. ಬೇಡ, ಪೊಲೀಸರೆಲ್ಲ ಸಪೋರ್ಟ್ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ ಆರಾಮ. ಬಂದಿದ್ರು, ಬೆಳಗ್ಗೆನೇ ಬಂದಿದ್ರು. ಬೆಳಗ್ಗೆನೇ ಅವ್ರು ನೋಡೋಣ.
ಆಯ್ತು ಚೌಕಶಿ. ರೇಣುಮಾಕಲಹಳ್ಳಿ ಗ್ರಾಮದ ಬಳಿ ಡ್ಯೂಟಿ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದ ಮಹಿಳಾ ಪೊಲೀಸ್ ಪೇದೆ ಮೇಲೆ ಟಿಪ್ಪರ್ನಿಂದ ಕಲ್ಲು ಬಿದ್ದು ತೀವ್ರ ಗಾಯಗೊಂಡು ನರಳಾಡಿದ್ದಾರೆ. ಇನ್ನು ಈ ಘಟನೆ ನಡೀತಾ ಇದ್ದಂತೆ ಹಿಂದೆಯೇ ಬರ್ತಾ ಇದ್ದ ಪೊಲೀಸ್ ಜೀಪ್ ಒಂದು ಅವರನ್ನ ಕಂಡು ಅಲ್ಲಿಂದ ಅವರನ್ನ ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ. ಪೊಲೀಸರು ತಕ್ಷಣ ಈ ಟಿಪ್ಪರ್ ಲಾರಿಯನ್ನ ಹಿಡಿದು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಾಂಧ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟಲ್ಲಿ ವಿಕ್ಟಿಮ್ ನಮ್ಮ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಅವರು ಕಾನ್ಸ್ಟೇಬಲ್ ಆಗಿ ಪೆರೇಸಾಂಧ್ರ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಡ್ಯೂಟಿಯಿಂದ ವಾಪಸ್ ಹೋಗುವಾಗ ದಾರಿಯಲ್ಲಿ ರೇಣುಮಾಕಲಹಳ್ಳಿ ಗೇಟ್ ಹತ್ರ ಒಂದು ಟಿಪ್ಪರ್ ಕಾರಣ ಬಗ್ಗೆ ಅವರದು ಆಕ್ಸಿಡೆಂಟ್ ಆಗಿದೆ. ಟಿಪ್ಪರ್ ಕಲ್ಲು ಲೋಡ್ ಮಾಡ್ಕೊಂಡು ಹೋಗ್ತಾ ಇತ್ತು. ಆ ಟೈಮ್ಗೆ ಒಂದು ಕಲ್ಲು ಕೆಳಗಡೆ ಬಂತು. ರ್ಯಾಶ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡ್ತಾ ಇತ್ತು ಈ ಟಿಪ್ಪರ್ದವರು. ಅವ್ರ ಒಂದು ಕರ್ವ್ ಕೂಡ ಇದೆ ಆ ಜಾಗ ಹೈ ಸ್ಪೀಡಲ್ಲಿ ಬಂದು ಅವ್ರ ಗಾಡಿಯಿಂದ ಒಂದು ಕಲ್ಲು ಬಿದ್ದಾಯಿತು. ಆಮೇಲೆ ಈ ಕಲ್ಲು ಡೈರೆಕ್ಟಾಗಿ ನಮ್ಮ ಲೇಡಿ ಸಿಬ್ಬಂದಿದು ಗಾಡಿ ಮೇಲೆ ಬಿದ್ದಾಯಿತು. ಆಮೇಲೆ ಇವರಿಗೆ ತುಂಬ ಇಂಜರಿ ಆಗಿದೆ. ಇವರದು ಜಾ ಅಲ್ಲಿ ಫ್ರ್ಯಾಕ್ಚರ್ ಆಗಿದೆ, 2 ಫ್ರ್ಯಾಕ್ಚರ್. ಆಮೇಲೆ ಫೀಮರ್ ಬೋನ್ ಲೆಗಲ್ಲಿ ಕಾಲಲ್ಲಿ ಅದು ಕೂಡ ಫ್ರ್ಯಾಕ್ಚರ್ ಆಗಿದೆ. ಅವರಿಗೆ ತುರಂತ ನಾವು ಅದೇ ಟೈಮ್ಗೆ ನಮ್ಮ DSP ಸೆನ್ ಬೇರೆ ಕೆಲಸಕ್ಕೆ ಕೋರ್ಟ್ ಕೆಲಸಕ್ಕೆ ಗುಡಿಬಂಡೆ ಹೋಗಿದ್ದ. ಅದೇ ಟೈಮ್ಗೆ ಅವ್ರಿಗೆ ಸಿಕ್ಕಿದೆ ರೋಡಲ್ಲಿ ಈ ಆಕ್ಸಿಡೆಂಟ್ ಆಯಿತು ಜಸ್ಟ್ 5 ನಿಮಿಷ ಹಿಂದೆ. ಸೊ ನಮ್ಮ DSP ಸೆನ್ ಅವ್ರದ್ದು ಸ್ವಂತ ಗಾಡಿಯಲ್ಲಿ ಲೇಡಿ ಸಿಬ್ಬಂದಿಗೆ ಸತ್ಯಸಾಯಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಇವತ್ತು ನಾನು ಕೂಡ ಆಮೇಲೆ ವಿಸಿಟ್ ಮಾಡಿ ಯೋಗಕ್ಷೇಮ ಕೇಳಿದ್ದೀವಿ, ಫ್ಯಾಮಿಲಿ ವಗೇರೆ ಜೊತೆ ಮಾತಾಡಿದ್ದೀವಿ. ಉಚಿತ ಇದು ಹೆಲ್ತ್ ಚೆಕಪ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ, ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿದೆ ಅಲ್ಲಿ ಸತ್ಯಸಾಯಿಯಲ್ಲಿ. ಈಗ ಇವತ್ತು ಬೆಳಗ್ಗೆ ಅವರದು ಸರ್ಜರಿ ವಗೇರೆ ಕೂಡ ಆಗಿದೆ. ಮತ್ತು ಜೊತೆಗೆ ಯಾವ ಟಿಪ್ಪರಿಂದ ಈ ಥರ ಆಕ್ಸಿಡೆಂಟ್ ಆಗಿದೆ ಅವರಿಗೆ ಡ್ರೈವರ್ಗೆ ಕೂಡ ನಾವು ಸಿಕ್ಯೂರ್ ಮಾಡಿದ್ದೀವಿ ಮತ್ತು ಗಾಡಿಗೆ ಕೂಡ ಸೀಸ್ ಮಾಡಿದ್ದೀವಿ. ಅವ್ರ ಮೇಲೆ ರ್ಯಾಶ್ ನೆಗ್ಲಿಜೆಂಟ್ ಡ್ರೈವಿಂಗ್ದು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಮುಂದೆ ಈ ಲೇಡಿ ಸಿಬ್ಬಂದಿದು ಕಂಡೀಷನ್ ಹೇಗೆ ಥರ ಇರುತ್ತದೆ ಆಮೇಲೆ ಬೇರೆ ಸೆಕ್ಷನ್ಸ್ ಆ್ಯಡ್ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಲಾರಿಗಳ ಆಟಾಟೋಪಕ್ಕೆ ಈಗಾಗಲೇ ಹಲವಾರು ಮಂದಿ ಪ್ರಾಣ ಕಳ್ಕೊಂಡಿದ್ದು, ಈಗ ಮಹಿಳಾ ಪೊಲೀಸ್ ಪೇದೆಗೆ ಟಿಪ್ಪರ್ ಹಾವಳಿಯಿಂದ ಆಸ್ಪತ್ರೆಯ ಪಾಲಾಗಿರೋದು ನೋವಿನ ಸಂಗತಿಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.